ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಉಪ್ಪಿಟ್ಟು ಎಲ್ಲರ ಮನೆಯಲ್ಲೂ ಸಹ ಮಾಡ್ತಾರೆ. ಬಟ್ ನಾನಿಲ್ಲಿ ಡಿಫ್ರೆಂಟಾಗಿ ಕುಕ್ಕರಲ್ಲಿ ಉಪ್ಪಿಟ್ಟನ್ನ ಮಾಡೋದು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಅಕ್ಕಿ ತರಿಯನ್ನು ತೊಗೊಂಡಿದ್ದೀನಿ. 1 ಲೋಟ ಆಗುವಷ್ಟು ಅಕ್ಕಿ ತರಿಯನ್ನು ತೊಗೊಂಡಿದ್ದೀನಿ. ಮತ್ತು ಉಪ್ಪಿಟ್ಟಿಗೆ ನಿಮಗೆ ಗೊತ್ತಿರೋ ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನಿಲ್ಲಿ ತರಕಾರಿನ ಹಾಕ್ತಾಯಿಲ್ಲ, ಸಿಂಪಲಾಗಿ ಮಾಡ್ತಾ ಇರೋದು. ಸೊ ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಒಂದೇ ಒಂದು ಟೊಮ್ಯಾಟೊ ಮತ್ತು 3 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇಷ್ಟು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ. ಟೇಸ್ಟ್ ನೀವು ನಾರ್ಮಲ್ ಉಪ್ಪಿಟ್ಟು ಮಾಡೋದಕ್ಕಿಂತಲೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡೋಣ ಬನ್ನಿ. ಮೊದಲಿಗೆ ಇದನ್ನು ನಾನು ಹುರ್ಕೋಬೇಕು. ಅಕ್ಕಿ ತರಿಯನ್ನು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ರೀತಿ ಹುರ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಅಕ್ಕಿ ತರಿಯನ್ನು ಹುರ್ಕೊಳ್ಳಿ. ನಾರ್ಮಲಾಗಿ ಮಾಡೋ ಬದಲು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದನ್ನು ಅಕ್ಕಿ ತರಿಯಲ್ಲೂ ಸಹ ಮಾಡ್ಬೋದು ಅಥವಾ ಬನ್ಸಿ ರವೆಯಲ್ಲಿ ಮಾಡ್ಬೋದು. ಆದರೆ ಉಪ್ಪಿಟ್ಟು ರವೆಯಲ್ಲಿ ಇದನ್ನು ಮಾಡೋಕ್ಕೆ ಹೋದರೆ ಗಂಟಾಗುತ್ತೆ. ಸೊ ಅದರಿಂದ ಇದೆರಡರಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕುಕ್ಕರ್ನ ಹುರ್ಕೊಂಡಾಯಿತು ನಾನು ಅಕ್ಕಿ ತರಿಯನ್ನು. ನಂತರ ಈಗ ಅದೇ ಕುಕ್ಕರ್ಗೆ ನಾನು ಎಣ್ಣೆ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಫ್ರೈ ಆದಮೇಲೆ ನಂತರ ಇದು ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ. ನೀವು ತರಕಾರಿಯನ್ನು ಸಹ ಹಾಕ್ಕೋಬೋದು. ತರಕಾರಿ ಏನು ಬೇಯಿಸೋ ಅವಶ್ಯಕತೆ ಇರೋಲ್ಲ. ಈ ರೀತಿ ಕುಕ್ಕರಲ್ಲಿ ಕೂಗ್ಕೋಬೇಕಾದ್ರೆ ಈ ರೀತಿ ಫ್ರೈ ಮಾಡುವಾಗಲೇ ಹಾಕ್ಕೊಂಡ್ರೆ ಬೇಯುತ್ತೆ. ಸೊ ನೋಡಿ, ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ನೋಡಿ, ಈಗ ಫ್ರೈ ಆಗಿದೆ ಸ್ವಲ್ಪ. ನಂತರ ಈಗ ಟೊಮೆಟೊನ ಹಾಕೋತಾ ಇದ್ದೀನಿ. ಅಕ್ಕಿ ತರಿ ಉಪ್ಪಿಟ್ಟಿಗೆ ಟೊಮೆಟೊ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದ್ರೆ ಹುಳಿ ಹುಳಿ ಆಗಿಬಿಡುತ್ತೆ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಅಥವಾ ನೀವು ಟೊಮೆಟೊ ಹಾಕ್ದೇ ಹಾಗೆ ಸ್ಕಿಪ್ ಮಾಡ್ಬೋದು. ನಿಂಬೆಹಣ್ಣು ರಸನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಅದುವೇ. ನೋಡಿ, ಈ ರೀತಿ ಈ ಫ್ರೈ ಮಾಡ್ಕೊಂಡಿರೋದಕ್ಕೇ ಉಪ್ಪಿಟ್ಟು ರವೆಯನ್ನು ಹಾಕಿ, ಅಂದರೆ ಅಕ್ಕಿ ತರಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಗಂಟಾಗಲ್ಲ ಅಂತ ಅಷ್ಟೇ. ಅಕ್ಕಿ ತರಿ ಸಾಮಾನ್ಯವಾಗಿ ಗಂಟಾಗಲ್ಲ, ಆದರೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ 1 ನಿಮಿಷ ಅದನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡೆ. ನಂತರ ಈಗ ನಾನು ಇದೇ ಗ್ಲಾಸ್ ಅಳತೆಯಲ್ಲಿ ರವೆ ತೊಗೊಂಡಿದ್ದು. ಸೊ ಅದರಿಂದ ಅದೇ ಗ್ಲಾಸ್ ಅಳತೆಯಲ್ಲಿ 3 ಲೋಟ ನೀರನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡೆ. ನೀವು 3 ಲೋಟ ನೀರು ಹಾಕ್ಕೊಂಡ್ರೆ ಸಾಕು. ನೋಡಿ, 3 ಲೋಟ ನೀರು ಹಾಕೋತಾ ಇದ್ದೀನಿ. ಕೆಲವೊಂದು ಅಕ್ಕಿ ತರಿಗಳು ನೀರು ಜಾಸ್ತಿ ಇಡಿಸುತ್ತೆ, ಕೆಲವೊಂದು ನೀರು ಕಮ್ಮಿ ಇಡಿಸುತ್ತೆ. ಇದು ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಅಂತ ಜಾಸ್ತಿ ಹಾಕಿದೆ. ನೋಡಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅದು ಒಂದು ಕುದಿ ಬರೋವರೆಗೂ ಹಾಗೆ ಬಿಡಿ. ನೋಡಿ, ಉಪ್ಪು ಹಾಕ್ಕೊಂಡೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ 1 ವಿಷಲ್ ಕೂಗಿಸಿದ್ರೆ ಸಾಕು. ಮನೆಯೆಲ್ಲ ಎಷ್ಟು ಪರಿಮಳ ಹರಡಿತು ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ, 1 ವಿಷಲ್ ಕೂಗಿಸ್ಕೊಂಡು ನೋಡಿ ರೆಡಿಯಾಗಿದೆ. ನಾನಿದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಮೇಲೆ ನೀರಂಗೆ ಕಾಣಿಸ್ತಿದೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ. ಅದು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಟರೆ ನೀರು ಒಂದು ಸ್ವಲ್ಪನೂ ಇರೋದಿಲ್ಲ. ರವೆ ಅಲ್ವಾ, ಸೊ ಅದರಿಂದ ಅದೆಲ್ಲ ಕೆಳಗಡೆ ಹೋಗಿ ಕೂತಿರುತ್ತೆ. ಸೊ ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಡಿ. ಆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾರ್ಮಲಾಗಿ ಬಾಣಲೆಯಲ್ಲಿ ಮಾಡೋ ಬದಲು ಈ ರೀತಿ ಒಂದು ಸಲ ಮಾಡಿ ನೋಡಿ, ಟೇಸ್ಟು ಸಕ್ಕತ್ತಾಗಿ ಬರುತ್ತೆ. ನೋಡಿ, ಇಷ್ಟೇ 2 ಮಿನಿಟ್ಸ್ ಬಿಟ್ಟಾದಮೇಲೆ ನೋಡಿ, ನೀವೇ ನೀರು ಒಂದು ಸ್ವಲ್ಪನೂ ಇಲ್ಲ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ನೋಡಿ, ಕುಕ್ಕರಲ್ಲಿ ಮಾಡಿರೋಂತಹ ಅಕ್ಕಿ ತರಿ ಉಪ್ಪಿಟ್ಟು ರೆಡಿ ಇದೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.